ಆರೋಗ್ಯಗಳು ಕೆಡ್ತಾ ರೋಗ ರುಜಿನಗಳು ಕೂಡ ಬರೋಕ್ಕೆ ಕಾರಣ ಈ ಎಲ್ಲ ಕಸದಿಂದ. ಇದೇ ಕಸ ಇವಾಗ ಸ್ವಚ್ಛವಾಗಿದೆ, ಈಗ ತಾನೇ ಇರೋದ್ರಿಂದ ಏನಾಗಿದೆ, ವಾಸನೆ ಬರೋದಿಲ್ಲ. 1 ದಿನ 2 ದಿನ 3 ದಿನ ಆಯಿದ್ರೆ ಏನಾಗುತ್ತೆ, ಇದೇ ಕಸ ಚರಂಡಿ ಮೋರಿಯಲ್ಲಿ ಕಟ್ಟಿ ದುರ್ವಾಸನೆ ಬರೋದಲ್ಲದೇ ಅದರಲ್ಲಿ ಕ್ರಿಮಿಕೀಟಗಳು ಉತ್ಪತ್ತಿಯಾಗಿ ಸೊಳ್ಳೆಗಳು ಮತ್ತು ನೊಣಗಳು ನೊರ್ಜಗಳು ಉತ್ಪತ್ತಿಯಾಗಿ ಏನಾಗುತ್ತೆ, ಮನುಷ್ಯನ ದೇಹಕ್ಕೆ ಒಕ್ಕಿಕೊಂಡು ಕಾಯಿಲೆಗಳನ್ನು ಆಗುವಂತೆ ಮಾಡ್ತದೆ. ಹಾಗಾಗಿ ಮಕ್ಕಳಲ್ಲಿ ಕೂತಿರೋರು ಒಬ್ಬರು ಮಕ್ಕಳು ನಿಮಗೆ ಯಾರಿಗಾದರೂ ಗೊತ್ತಿದೆ ಅನ್ನೋರು ಒಬ್ಬರು ಎದ್ದು ಬಂದು ಇಲ್ಲಿರೋ ಕಸದ ರಾಶಿಯಲ್ಲಿ ಹಸಿ ಕಸ ಮತ್ತು ಒಣ ಕಸ ಮತ್ತು ಅಪಾಯಕಾರಿ ವಸ್ತುಗಳು ಅಂತ 3 ಭಾಗಗಳನ್ನಾಗಿ ಮಾಡಿದ್ದೀವಿ. ಇಲ್ಲಿ ಕಾಣುತ್ತಲ್ಲ ಮಕ್ಕಳ, ನಾನು ಆ ಡಬ್ಬ ಯಾವ್ಯಾವುದು ಅಂತ ಹೇಳಲ್ಲ, ಕಸದ ಬಗ್ಗೆ ಮಾತ್ರ ಹೇಳ್ತೀನಿ. ಹಸಿ ಕಸ ಮತ್ತು ಒಣ ಕಸ ಮತ್ತು ಅಪಾಯಕಾರಿ ವಸ್ತುಗಳನ್ನು ಯಾರು ಒಬ್ಬರು ಬಂದು ವಿಂಗಡಣೆ ಮಾಡಿ ತೋರಿಸ್ಬೇಕು ನಮಗೆ. ಯಾರಾದರೂ ಒಬ್ಬರು ಬಂದು ಇದೇ ಇದಕ್ಕೆ ಬರುತ್ತೆ ಮೇಡಮ್, ಇದೇ ಇದಕ್ಕೆ ಬರುತ್ತೆ ಅಂತ ಎಲ್ಲರಿಗೂ ತೋರಿಸ್ಬಿಟ್ಟು ಹೇಳಿಬಿಟ್ಟು ಅದಕ್ಕೆ ಹಾಕಬೇಕು. ಯಾರಾದರೂ ಒಬ್ಬರು ಎದ್ದು ಬನ್ನಿ ಮಕ್ಕಳ, ಬೇಗ ಬರಬೇಕು, ಸಮಯ ಆಗುತ್ತೆ ನಿಮಗೂ ಕೂಡ, ಬೇಗ ಬರಬೇಕು. ಯಾರಾದರೂ ಒಬ್ಬರು ಬರ್ತೀರಾ? ಅಬ್ಬಾ ಲೋಕೇಶ, ಇವಾಗ ಇಷ್ಟು ಕಸದಲ್ಲಿ ಯಾವುದು ಹಸಿ ಕಸ ಒಣ ಕಸ ಮತ್ತು ಅಪಾಯಕಾರಿ ವಸ್ತುಗಳು ಅನ್ನೋದನ್ನು ಹುಡುಕಿ ಹಾಕಬೇಕು ಮತ್ತು ಹೇಳ್ಬೇಕು ಇದು ಏನಕ್ಕೆ ಬರುತ್ತೆ, ಇದು ಯಾವ ಕಸ ಬಕೆಟ್ಗೆ ಹಾಕ್ತಾ ಇದ್ದೀನಿ ಅಂತ ಎಕ್ಸ್ಪ್ಲೇನ್ ಮಾಡಿ ಹೇಳ್ಬೇಕು. ಹೇಳಪ್ಪ. ಮರುಬಳಕೆ ಇದೆ, ರೀಸೈಕಲ್ ಅಂದರೆ ಮತ್ತೆ ಮರುಬಳಕೆ ಮಾಡಬಹುದಾದಂಥ ವಸ್ತುಗಳು ಇದೆ. ಸಿಂಗಲ್ ಪ್ಲಾಸ್ಟಿಕ್ ಯೂಸ್ ಅಂತ ಇದೆ, ಅದು ಏಕ ಬಳಕೆ ಮಾತ್ರ. ಸಿಂಗಲ್ ಪ್ಲಾಸ್ಟಿಕ್ ಯೂಸ್ ಅಂತ ಇದೆ, ಅದು ಏಕ ಬಳಕೆ, ಒಂದು ಸಾರಿ ಬಳಸಿದ ನಂತರ ಇನ್ನೊಂದು ಸಮಯ ಬಳಸುವಾಗಿಲ್ಲ. ಅದು ಕೂಡ ಇದೆ, ಅದನ್ನು ಕೂಡ ಐಡೆಂಟಿಫೈ ಮಾಡಿ ಹೇಳಬೇಕು ಎದಕ್ಕೆ ಬರುತ್ತಾ ಅಂತ. ತಗೊಳ್ಳಿ.